ಹೆಲೋ ನಮಸ್ತೆ. ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಟೆಂಪಲನ್ನು ತೋರಿಸ್ತೀನಿ. ನೀವು ಸಾಲ್ಗಾಂವ್ ಅಂದರೆ ಮುಂಡಗೋಡ್ ಹತ್ತಿರ ನೀವೇನಾದರೂ ಬರ್ತಾ ಇದ್ದೀರಾ ಅಂತಂದರೆ ಈ ಟೆಂಪಲ್ ನೋಡೋದನ್ನು ಮರೆಯಬೇಡಿ. ಟೆಂಪಲ್ ಇನ್ನೂ ಪ್ರೋಗ್ರೆಸ್ಸಲ್ಲಿದೆ, ಇನ್ನೂ ಕಟ್ಟಲಾಗಿಲ್ಲ. ಇಲ್ಲಿಯ ವಿಶೇಷತೆಯ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾನೆ. ಇಲ್ಲಿ ನೋಡ್ಬೋದು ನೀವು, ಮೇಲ್ಗಡೆ 3 ದೀಪ ಕಾಣ್ತಾ ಇದೆ, ಲ್ಯಾಟಿನ್. ಸೊ ಆ ಲ್ಯಾಟಿನಿಗೆ ಯಾರೂ ಎಣ್ಣೆ ಹಾಕೋದಿಲ್ಲ, ಯಾವತ್ತೂ ಎಣ್ಣೆ ಹಾಕೋದಿಲ್ಲ, ಬತ್ತಿ ಇಡೋದಿಲ್ಲ, ಏನಿಲ್ಲ. ಆದರೆ ಪ್ರತಿದಿನವೂ ಆ ಲ್ಯಾಟಿನ್ ಉರಿತಾನೇ ಇರ್ತದೆ. ಯಾಕೆ ಉರಿತದೆ, ಇದರ ವಿಶೇಷತೆ ಏನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತು. ಬನ್ನಿ ದೇವಸ್ಥಾನ ನೋಡ್ಕೊಂಡು ಬರೋಣ. ಮೊದಲು ಇದು ಹೇಗಿತ್ತು ಅಂತಂದರೆ, ಒಂದು ಮನೆ ಇತ್ತು. ಆ ಮನೆಯಲ್ಲೇ ಈಗ ಗುಡಿ ಮಾಡಿದ್ದಾರೆ. ಬನ್ನಿ ಏನು ಸ್ಟೋರಿ ಅಂತೇಳಿ ತಿಳಿಸ್ಕೊಡ್ತಾನೆ ಈಗ. ಈ ದೇವಸ್ಥಾನದ ವಿಶೇಷತೆ ಅಂತಂದರೆ, ಶಾರದಾ ದೇವಿ ದೈವಜ್ಞ ಅಂತೇಳಿ ಆ ಅಮ್ಮ ಏನು ಮಾಡ್ತಾರೆ ಅಂತಂದರೆ, ದೀಪ ಹಚ್ಚಿ ಹೋಗಿರ್ತಾರೆ. ಯಾಕೆ? ಸೊ ಒಂದು ಕೀರ್ತನೆಯನ್ನು ಕೇಳಬೇಕು ಅಂತೇಳಿ ಆ ಶಾರದಮ್ಮ ಏನು ಮಾಡ್ತಾರೆ ಅಂತಂದರೆ, ನೈಟ್ ಟೈಮಲ್ಲ ಕೀರ್ತನೆ ಕೇಳೋದಕ್ಕೆ. ಆ ಕೀರ್ತನೆ ಕೇಳಬೇಕು ಅಂತಂದರೆ ನೈಟ್ ಬರುವಾಗ, ರಿಟರ್ನ್ ಬರುವಾಗ ತುಂಬ ಲೇಟ್ ಆಗ್ತದೆ, ದೀಪ ಉರಿಬೇಕು. ಆದರೆ ಅವರ ಮನೆಯಲ್ಲಿ ಸ್ವಲ್ಪ ಸೀಮೆಣ್ಣೆ ಇರ್ತದೆ, ಅದು ಸೀಮೆಣ್ಣೆ ಹಾಕಿ ಉರಿಸುವಂತಹ ಲ್ಯಾಟಿನ್. ಆದರೆ ಸೀಮೆಣ್ಣೆ ಸ್ವಲ್ಪನೇ ಇರೋ ಕಾರಣ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತಾರಂತೆ, ನಾನು ಕೀರ್ತನೆ ಕೇಳಿ ಬರುವ ತನಕನೂ ದೀಪ ಉರಿಸಪ್ಪ, ನನ್ನ ಮನೆಯನ್ನು ಕತ್ತಲೆಯಲ್ಲಿ ಇಡಬೇಡ, ನಾನು ಬರುವಾಗ ದೀಪ ಆರದಿರಲಿ, ಕತ್ತಲೆ ಮನೆಗೆ ನಾನು ಬರೋ ಹಾಗೆ ಮಾಡಬೇಡ ಅಂತೇಳಿ ಕೇಳ್ತಾರಂತೆ. ಇದೇ ತಾಯಿ ನೋಡಿ. ಸೊ ಹಾಗೆ ಒಂದು ಲ್ಯಾಟಿನನ್ನು ಹಚ್ಚಿ ಹೋಗ್ತಾರೆ. ಹಚ್ಚೋಕ್ಕಿಂತ ಮುಂಚೆ ಪಕ್ಕದ ಮನೆಯಲ್ಲೆಲ್ಲ ಕೇಳ್ತಾರೆ. ಪಕ್ಕದ ಮನೆಯವರು ಯಾರೂ ಆಚೀಚೆ ಯಾವ ಮನೆಯವರು ಕೂಡ ಸೀಮೆಣ್ಣೆ ಕೊಟ್ಟಿರೋದಿಲ್ಲ. ಅದಕ್ಕೆ ಇರೋ ಸೀಮೆಣ್ಣೆನ ಬಳಸಿ ದೀಪನ ಉರಿಸಿಟ್ಟು ಹೋಗ್ತಾರೆ. ಇದು ನಡೆದಿರೋದು 1979ರಲ್ಲಿ. ಹಾಗೆ ಆ ಒಂದು ದೀಪವನ್ನು ಹಚ್ಚಿ ಹೋಗ್ತಾರೆ. ಮನೆಗೆ ಬರುವಾಗ ಕೂಡ ದೀಪ ಉರಿತಾನೇ ಇರ್ತದೆ, ಕೀರ್ತನೆ ಮುಗಿಸ್ಕೊಂಡು ಬಂದಿರುವಾಗ. ಈ ತಾಯಿ ನೋಡಿ, ಅದಕ್ಕೆ ಅವರಿಗೆ ತುಂಬ ಖುಷಿ ಆಗ್ತದೆ, ನನ್ನ ಕತ್ಲೆಯಲ್ಲಿ ಇಡಿಸ್ಲಿಲ್ಲಲ್ಲ ಅಂತ. ಹಾಗೆ ಅವರು ಕೇಳ್ಕೊತಾರೆ, ಈ ದೀಪನ ಯಾವಾಗಲೂ ಉರಿಸ್ತೀರಪ್ಪ, ನನ್ನ ಮನೇನ ಕತ್ಲೆ ಮಾಡಬೇಡ ಅಂತ ಹೇಳ್ತಾರೆ. ಹಾಗೆ ಅದರ ನೆಕ್ಸ್ಟ್ ಕೂಡ ಇನ್ನೊಂದು ದೀಪವನ್ನು ಉರಿಸ್ತಾರೆ. ಹಾಗೆ ಒಂದು 15 ದಿನ ಬಿಟ್ಟು ಮತ್ತೆ ಇನ್ನೊಂದು 3ನೇ ದೀಪವನ್ನು ಕೂಡ ಉರಿಸ್ತಾರೆ. ಸೊ ಇದು ಇಲ್ಲಿಯ ಸ್ಟೋರಿ. ಹಾಗೆ ಅದೇ ಟೆಂಪಲ್ನ ಎದುರುಗಡೆ ಕಲ್ಮೇಶ್ವರ ಸ್ವಾಮಿಯ ಒಂದು ಮಠ ಇದೆ, ಅದನ್ನು ಕೂಡ ನೀವು ವಿಸಿಟ್ ಮಾಡ್ಬೋದು. ಈ ಟೆಂಪಲ್ನ ಒಳಗಡೆ ಕೂಡ ತೋರಿಸ್ತೇನೆ ನಾನು ನಿಮಗೆ. ಕಲ್ಮೇಶ್ವರ ದೇವರಿಗೆ ಒಂದು ನಮಸ್ಕಾರ ಮಾಡೋಣ. ಹಾಗೆ ಈ ದೇವಸ್ಥಾನ ನೋಡಿಕೊಂಡು ನಾವು ಮುಂದೆ ಇನ್ನೊಂದು ಟೆಂಪಲಿಗೆ ಹೋದೆವು. ಅದು ದ್ಯಾಮವ್ವ ದೇವಿಯ ಟೆಂಪಲ್. ಈ ದೇವಿಯ ವಿಶೇಷತೆ ಅಂತಂದರೆ, ಈ ದೇವರು ಯಾವಾಗಲೂ ರೌದ್ರ ರೂಪದಲ್ಲೇ ಇರ್ತಾರೆ. ಇದಕ್ಕಿಂತ ಮುಂಚೆ ನಿಮಗೊಂದು ಬನ್ನಿ ಮರ ತೋರಿಸಿದೆ, ಒರಿಜಿನಲ್ ಬನ್ನಿ ಮರ. ಅದು ಜಸ್ಟ್ ಈ ಮರ ನಿಮಗೆ ಗೊತ್ತಾಗ್ತದೆ ಇಲ್ಲೋ ಗೊತ್ತಿಲ್ಲ ನನಗೆ. ಆ ಮರದಲ್ಲಿ ದೇವಿ ಯಾವಾಗಲೂ ನೆಲೆಸಿರ್ತಾರೆ ಅಂತ ಹೇಳ್ತಾರೆ. ಸೊ ಇಲ್ಲಿ ನಿಮಗೆ ಕರೆಕ್ಟಾಗಿ ಒಳಗಡೆ ಕಾಣಿಸ್ತಾ ಇಲ್ಲ, ಆದರೆ ದೇವಿನ ನೀವು ದರ್ಶನ ಪಡಿಬೋದು. ಬನ್ನಿ ಹಾಗೆ ಈ ಟೆಂಪಲನ್ನು ನೋಡ್ಕೊಂಡು ನಾವು ಮುಂದೆ ಹೋದೆವು. ಆ ಟೆಂಪಲ್ ಇರೋದು ನಮ್ಮ ಮನೆ ಹತ್ರನೇ. ಅಂದರೆ ಈಗ ನಾನು ತೋರಿಸಿದ್ನಲ್ಲ ದ್ಯಾಮವ್ವ ದೇವಿಯ ಟೆಂಪಲ್, ಅಲ್ಲಿಂದ ಒಂದು 10 ನಿಮಿಷದಲ್ಲಿ ಈ ಟೆಂಪಲ್ ಸಿಗ್ತದೆ. ಈ ಟೆಂಪಲ್ ಕೂಡ ದ್ಯಾಮವ್ವ ದೇವಿಯ ಟೆಂಪಲೇ. ಅಂದರೆ ಒರಿಜಿನಾಗಿ ದೇವರಿರೋದು ಇದೇ ಜಾಗದಲ್ಲೇ, ಆದರೆ ಇದರ ಸುತ್ತಮುತ್ತ ಕೂಡ ತುಂಬ ಸಣ್ಣದಾದ ಜಾಗ ಇದೆ ಅಂತೇಳಿ, ದೇವರಿಗೆ ಜಾಗ ಸಾಕಾಗೋದಿಲ್ಲ ಅಂಥೇಳಿ ದೇವರು ಈ ಮುಖ ಮಾಡಿ ನಿಂತಿದ್ದಾರಲ್ಲ ಅದೇ ಡೈರೆಕ್ಷನಲ್ಲಿ ಮುಂದೆ ಹೋಗಿ ದೊಡ್ಡ ಜಾಗದಲ್ಲಿ ಈಗ ನಾನು ತೋರಿಸಿದ್ನಲ್ಲ ಆ ಟೆಂಪಲ್, ಅಲ್ಲಿ ಹೋಗಿ ನೆಲೆಸಿರುವಂಥದ್ದು. ಹಾಗೆಯೇ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.